ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಲಾರಿ ಮಾಲೀಕರು ಗರಂ ಆಗಿದ್ದಾರೆ. ಸರ್ಕಾರದ ಕೆಲ ನಿಯಮಗಳು ಲಾರಿ ಮಾಲೀಕರ ಮರಣ ಶಾಸನವಾಗ್ತಾ ಇತ್ತು. ಕೂಡಲೇ ಇದಕ್ಕೆ ಬ್ರೇಕ್ ಹಾಕಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವು ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ನಮ್ಮ ಬೇಡಿಕೆಯನ್ನ ಈಡೇರಿಸಿಲ್ಲ. ಹೀಗಾಗಿ ಜುಲೈ 20ರಂದು ಇಡೀ ರಾಜ್ಯಾದ್ಯಂತ ಲಾರಿಗಳ ಸ್ಥಗಿತಗೊಳಿಸಿ ಬೃಹತ್ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ತೆರೆಗೆ ಬಿದ್ದ ಲಾರಿ ಮಾಲೀಕರು. ಜುಲೈ 20ರಂದು ದಕ್ಷಿಣ ರಾಜ್ಯಗಳಲ್ಲಿ ನಡೆಯುತ್ತಾ ಲಾರಿ ಮುಷ್ಕರ. ಸರ್ಕಾರಗಳು ಕೈಗೊಳ್ತಾ ಇರೋ ನಿರ್ಧಾರ ಲಾರಿ ಮಾಲೀಕರಿಗೆ ಮರಣ ಶಾಸನವಾಗ್ತಾ ಇದೆ. ಈ ಬಗ್ಗೆ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳಿ ಅಂತ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಹೀಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯದ ನೀತಿ ಖಂಡಿಸಿ ಇದೇ ತಿಂಗಳು 20ರಂದು ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾಗದ ರಾಜ್ಯಗಳಲ್ಲಿ ಲಾರಿ ಓಡಾಟ ಸ್ಥಗಿತಗೊಳಿಸುವ ನಿರ್ಧಾರವನ್ನ ಮಾಡಿದ್ದಾರೆ. ಈ ಕುರಿತಂತೆ ದಕ್ಷಿಣ ರಾಜ್ಯಗಳ ಲಾರಿ ಮಾಲೀಕರ ಸಂಘಟನೆ ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ದು, ಸಭೆಯ ಬಳಿಕ ಜುಲೈ 20ರಂದು ಮುಷ್ಕರದ ತೀರ್ಮಾನವನ್ನ ಮಾಡಿದ್ದಾರೆ. ಲಾರಿ ಮಾಲೀಕರ ಪ್ರಮುಖ ಬೇಡಿಕೆಗಳು: ಗಾಡಿ ಚೆಕ್ ಪೋಸ್ಟ್ ರದ್ದು ಮಾಡಬೇಕು, ವೆಹಿಕಲ್ ಟ್ರ್ಯಾಕಿಂಗ್ ಸಿಸ್ಟಮ್ ರದ್ದು ಮಾಡಬೇಕು, ಈ ಚಲನ್ ದುರ್ಬಳಕೆಯನ್ನ ನಿಲ್ಲಿಸಬೇಕು, ಮ್ಯಾನ್ಯುವಲ್ ಫಿಟ್ನೆಸ್ ಕೇಂದ್ರ ಪುನರಾರಂಭಿಸಬೇಕು, ರಿಫ್ಲೆಕ್ಟಿವ್ ಟೇಪ್ ಖರೀದಿ ನಿಯಮ ಸಡಿಲಿಕೆ ಮಾಡಬೇಕು, ಎನ್ಐಸಿಇ ಟೋಲ್ ದರ ಏರಿಕೆ ಕೂಡಲೇ ಹಿಂಪಡೆಯಬೇಕು. ಒಂದು ವೇಳೆ ಲಾರಿ ಮಾಲೀಕರು ಮುಷ್ಕರ ನಡೆಸಿದ್ದೇ ಆದರೆ ಅಗತ್ಯ ವಸ್ತುಗಳ ಸಾಗಣೆ, ಕೈಗಾರಿಕೆ ಹಾಗೂ ವ್ಯಾಪಾರ ವಹಿವಾಟಿನ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈಗಾಗಲೇ ದುಬಾರಿಯಾಗಿರೋ ದುನಿಯಾದಲ್ಲಿ ಮತ್ತೊಂದು ಬರೆ ಏರಿಕೆ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಲಾರಿ ಮಾಲೀಕರ ಬೇಡಿಕೆಗಳಿಗೆ ಯಾವ ರೀತಿಯ ಸ್ಪಂದನೆಯನ್ನ ನೀಡಲಿದೆ ಎಂಬುದು ಇದೀಗ ಕುತೂಹಲವನ್ನ ಮೂಡಿಸಿದೆ. ಉಲ್ಲಾಸ್ ಎಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.